ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಮಾ ಪಾವಗಡ ಕುಕಿಂಗ್ ಅಂಡ್ ವ್ಲಾಗ್. ಇವತ್ತಿನ ರೆಸಿಪಿ ಮೂಲಂಗಿ ಜೊತೆ ಹುಳ್ಳಿಕಾಳು ಮೊಳಕೆ ಹಾಕಿ ಯಾವ ರೀತಿ ಸಾಂಬಾರು ಮಾಡೋದಂತ ನೋಡೋಣ. ಅದಕ್ಕೂ ಮುನ್ನ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮೂಲಂಗಿ ಹುಳ್ಳಿಕಾಳು ಮೊಳಕೆ ಸಾಂಬಾರ್ಗೆ ಇಲ್ಲಿ ಒಂದು ಅರ್ಧ ಕೆಜಿ ಮೂಲಂಗಿನ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಒಂದು 1/4 ಕೆಜಿ ಹುಳ್ಳಿಕಾಳು ಮೊಳಕೆ ತಗೊಂಡಿನಿ. ಮೂಲಂಗಿ ಸಾಂಬಾರ್ಗೆ ಹುಳ್ಳಿಕಾಳು ಮೊಳಕೆ ತುಂಬಾ ಚೆನ್ನಾಗಿರುತ್ತೆ. ಬೇಳೆಗಿನ್ನ ಹುಳ್ಳಿಕಾಳು ಮೊಳಕೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಮತ್ತೆ ಅಷ್ಟೇ ರುಚಿಯಾಗಿರುತ್ತೆ. ಮಸಾಲೆಗೆ 1 ಟೊಮೊಟೊ, 1 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿನಿ. ಇಲ್ಲಿ 2 ರಿಂದ 3 ಲವಂಗ, 1-2 ಪೀಸ್ನಷ್ಟು ಚಕ್ಕೆ, ಸ್ವಲ್ಪ ಗಸಗಸೆ, 1-2 ಟೇಬಲ್ ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ, 2 ಸ್ಪೂನ್ ಅಷ್ಟು ಕಡಲೆ ಬೀಜ. ಇದು ನಾನು ಹುರಿದಿರೋ ತಗೊಂಡಿದ್ನಿ. ಎಲ್ಲಾ ಸಾಂಬಾರ್ಗೂ ಕಡಲೆ ಬೀಜ ಹಾಕೋದ್ರಿಂದ ನಾವು ಒಂದೇ ಸಲ ಹುರಿದು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಳ್ತೀವಿ. ನೀವು ಹಾಕಂಗಿದ್ರೆ ಕಡಲೆ ಬೀಜ ಹುರಿದೇ ಹಾಕೋಬೇಕು, ಹಸಿದು ಹಾಕಂಗಿಲ್ಲ. 2 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡ್ರು. ಈ ಜಾಗದಲ್ಲಿ ಧನಿಯಾ ಪೌಡ್ರು, ಅಚ್ಕಾರದ ಪುಡಿ ಬೇಕಾದ್ರೆ ಹಾಕ್ಬೋದು. ಮತ್ತೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಒಗ್ಗರಣೆಗೆ 1 ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಕರಿಬೇವಿನ ಸೊಪ್ಪು. ಮಾಡೋದೇಗೆ ನೋಡೋಣ ಬನ್ನಿ. ನೋಡಿ, ಒಂದು ಮಿಕ್ಸಿ ಜಾರ್ಗೆ ಈ ಮಸಾಲೆ ಎಲ್ಲ ಹಾಕೋಬೇಕು. ಈರುಳ್ಳಿ, ಟೊಮೊಟೊ ಮತ್ತೆ ಸಾಂಬಾರ್ ಪೌಡ್ರು, ಚಕ್ಕೆ, ಲವಂಗ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಈಗ ಸಾಂಬಾರ್ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ. ಪಾತ್ರೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದರಲ್ಲೇ ಹಚ್ಚಿಟ್ಕೊಂಡಿರೋ ಮೂಲಂಗಿ ಮತ್ತು ಈ ಹುಳ್ಳಿಕಾಳು ಮೊಳಕೆ ಹಾಕಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲೇ ಹುರ್ಕೋಬೇಕು. ಈ ರೀತಿ ಹುರ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ರುಚಿಯಾಗುತ್ತೆ. ಮತ್ತು ಹುಳ್ಳಿಕಾಳು ಮೊಳಕೆ ಹಾಕೋದ್ರಿಂದ ಮೂಲಂಗಿ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಒಂದು 3 ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಒಂದು 3 ನಿಮಿಷ ಆಗಿದೆ. ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ಕೋಬೇಕು. ಹಾಕ್ಬಿಟ್ಟು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀರು ಹಾಕಿ ಹೆಚ್ಚಿಸ್ಕೊಂಡು ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೇ ಒಂದು ಟೊಮೊಟೊ ಹಚ್ಚಿಟ್ಕೊಂಡಿರೋದನ್ನ ಹಾಕ್ಕೋಬೇಕು. ಹಾಕಿ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು 10 ರಿಂದ 12 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು. ಕುಕ್ಕರಲ್ಲಿ ಮಾಡಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಮೂಲಂಗಿ ಸಾಂಬಾರು, ನೀರು ಹೊಡೆಯುತ್ತೆ. ಹಾಗಾಗಿ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಸಾಂಬಾರು. ಹಾಗಾಗಿ ಒಂದು 10 ರಿಂದ 12 ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಳ್ಳೋಣ. ನೋಡಿ, ಸಾಂಬಾರು ಕುದಿ ಬರ್ತಾ ಇದೆ ಅನ್ಬೇಕಾದ್ರೆ ಪ್ಲೇಟ್ನ ತೆಗೆದುಬಿಟ್ಟು ಸ್ಟವ್ವ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಸಾಂಬಾರನ್ನ ಬೇಯಿಸ್ಕೋಬೇಕು. ನಾವು ಉರಿ ಜಾಸ್ತಿ ಇಟ್ಟರೆ ಉಕ್ಕೋಗುತ್ತೆ. ಹಂಗಾಗಿ ಸಣ್ಣ ಉರಿಯಲ್ಲೇ ಒಂದು 10 ರಿಂದ 12 ನಿಮಿಷಗಳ ಕಾಲ ಸಾಂಬಾರನ್ನ ಬೇಯಿಸ್ಕೋಬೇಕು. ಹುಳ್ಳಿಕಾಳು ಮೊಳಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಮೂಲಂಗಿಗೆ ಹುಳ್ಳಿಕಾಳು ಮೊಳಕೆನೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾವು ಬೇಳೆ ಹಾಕಿದ್ದಾದರೆ ಬೆಳಿಗ್ಗೆ ಮಾಡಿದ್ದು ಸಂಜೆ ಅಷ್ಟೊತ್ತಿಗೆ ಒಂಥರ ಆಗಿರುತ್ತೆ. ಆದರೆ ಹುಳ್ಳಿಕಾಳು ಮೊಳಕೆ ಹಾಕಿ ಮಾಡೋದ್ರಿಂದ ಮೂಲಂಗಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. 2 ದಿನಗಳ ಕಾಲ ಏನೂ ಆಗೋದಿಲ್ಲ. ಬಿಸಿ ಮಾಡಿದಷ್ಟು ಇದು ರುಚಿ ಬರುತ್ತೆ. ಬೇಳೆ ಹಾಕಿದ್ದು ಅಷ್ಟೊಂದು ರುಚಿ ಇರಲ್ಲ. ಅವಾಗ ಮಾಡಿ ಅವಾಗೆ ತಿಂದರೆ ಮಾತ್ರ ಚೆನ್ನಾಗಿರುತ್ತೆ. ಸಂಜೆ ಹೊರಗಿಟ್ರೆ ಒಂಥರ ಆಗಿರುತ್ತೆ. ಒಂದ್ಸಲ ಮಾಡಿ ನೋಡಿ ಹುಳ್ಳಿಕಾಳು ಮೊಳಕೆ ಮೂಲಂಗಿನ. ಬೇಳೆ ಹಾಕೋದೇ ಮರಿತೀರ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಒಂದು 10 ರಿಂದ 12 ನಿಮಿಷಗಳ ಕಾಲ ಆಗಿದೆ. ಸಾಂಬಾರು ಬೆಂದಿದೆ. ಬಿಸಿ ಬಿಸಿ ಮುದ್ದೆ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು. ನಾನಿವತ್ತು ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಹುಳ್ಳಿಕಾಳು ಮೊಳಕೆ ಮತ್ತು ಮೂಲಂಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿದ್ರಲ್ವಾ, ಮೂಲಂಗಿ ಮತ್ತು ಹುಳ್ಳಿಕಾಳು ಮೊಳಕೆ ಬಳಸಿ ಯಾವ ರೀತಿ ಸಾಂಬಾರು ಮಾಡೋದಂತ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನಷ್ಟು ಈಸಿ ರೆಸಿಪಿಗಾಗಿ ಉಮಾ ಪಾವಗಡ ಕುಕಿಂಗ್ ಚಾನಲ್ ಆ್ಯಂಡ್ ವ್ಲಾಗ್ನ ನೋಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.